ಹೆಲೋ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಯಾವುದೇ ರೀತಿಯ ವ್ಲಾಗ್ ಅಥವಾ ಫನ್ ಟೈಮ್ ವೀಡಿಯೋ ಮಾಡ್ತಾಯಿಲ್ಲ. ನಾನು ನಿಮ್ಮೆಲ್ಲರ ಜೊತೆ ಒಂದು ನಿಜ ಜೀವನದ ಕತೆ ಹಂಚ್ಕೊಳಕ್ಕೆ ಬರ್ತಿದ್ದೀನಿ. ಈ ಕತೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ. ನೀವೆಲ್ಲ ದೆವ್ವ ಇದೆ ಇಲ್ಲ ಏನೇನು ಥರ ನಂಬ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸೋದು ನಮ್ಮ ಹತ್ರ ಮರಿಬೇಡಿ. ಈ ಪ್ರಶ್ನೆಯಿಂದನೇ ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಯಾವ ವಿಚಾರದ ಬಗ್ಗೆ ಅಥವಾ ಯಾವ ಥರ ಕತೆ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದೀನಿ ಅಂತ. ನಿಮಗೆ ತಿಳಿದಿರಬೇಕು ಮೇಲೆ ನಾನೊಂದು ಮಾತು ಹೇಳ್ತೀನಿ. ನಾನು ಈ ವಿಡಿಯೋದ ಮೂಲಕ ದೆವ್ವ ಇರುತ್ತೆ ಇರಲ್ಲ ಯಾವುದೇ ರೀತಿ ಸಂದೇಶ ನಿಮ್ಮ ತನಕ ತಲುಪಿಸೋದಕ್ಕೆ ಪ್ರಯತ್ನಿಸ್ತಾ ಇಲ್ಲ. ನನ್ನನ್ನು ನೀವು ಕೇಳಿದ್ರೆ ವೇರ್ ದೆರ್ ಇಸ್ ನೆಗೆಟಿವಿಟಿ ದೆರ್ ಇಸ್ ಪಾಸಿಟಿವಿಟಿ, ವೇರ್ ದೆರ್ ಇಸ್ ಪಾಸಿಟಿವಿಟಿ ದೆರ್ ಇಸ್ ನೆಗೆಟಿವಿಟಿ. ಅಂದರೆ ಒಳ್ಳೇದಿದೆ ಅಂದರೆ ಕೆಟ್ಟದಿರಲೇಬೇಕು ತಾನೆ. ಸೊ ಕೆಟ್ಟದಿದೆ ಅಂದಮೇಲೆ ಒಳ್ಳೇದಿರಲೇಬೇಕು ತಾನೆ. ಇದು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗೋ ಕಾರಣ ನನ್ನ ಕೇಳಿದ್ರೆ ಇದು ಸತ್ಯವೂ ಆಗಿರ್ಬೋದು. ನನ್ನ ಪ್ರಕಾರ ಅದು ಸತ್ಯನೇ. ಸೊ ನಿಮ್ಮ ನಂಬಿಕೆನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಸೊ ಕಥೆನ ಮುಂದುವರ್ಸೋಣ. ಇದು ಹಕ್ಕಾಯ್ಡೋ ಎಂಬ ಜಾಗದಲ್ಲಿ ನಡೆಯುವಂಥ ಕತೆ. ಇದು 1918ರಲ್ಲಿ ನಿಜ ಜೀವನ ಆಧಾರಿತ ಕಥೆಯಾಗಿದೆ. ಇಲ್ಲಿ ಒಂದು ಪರಿವಾರದ ಬಗ್ಗೆ ಮಾತಾಡೋಣ. ಈ ಪರಿವಾರದಲ್ಲಿ 4 ಜನ. ತಂದೆ ಇತ್ತೀಚೆಗೆ ರೋಗದಿಂದ ತೀರೋಗಿರ್ತಾರೆ. ತಾಯಿ, ಅಣ್ಣ ಎಲೈಚಿ ಸುಜುಕಿ, ಅವಳಿಗೆ ಒಬ್ಬಳು ಚಿಕ್ಕ ತಂಗಿ, 4 ವರ್ಷದ ಚಿಕ್ಕ ತಂಗಿ ಇರ್ತಾಳೆ. ಅವಳ ಹೆಸರು ಬಂದ್ಬಿಟ್ಟು ಕುಕಿಕೋ. ಈಗ 4 ದಿವಸದಲ್ಲಿ ಕುಕಿಕೋ ಬರ್ಡೇ ಇರುತ್ತೆ. ಈಗ ಕುಕಿಕೋ ಎಲ್ಲ ಚಿಕ್ಕ ಮಕ್ಕಳಂತೆ ಒಂದು ಹಠ ಮಾಡ್ತಾಳೆ. ಅಣ್ಣ, ಅಮ್ಮ ನನಗೊಂದು ಗೊಂಬೆ ಕೊಡ್ಸಮ್ಮ ಅಂತ ಕೇಳ್ಕೊತಾಳೆ. ಆದರೆ ಅವ್ರ ಮನೇಲಿ ಎಷ್ಟು ಬಡತನ ಇರುತ್ತೆ ಅಂದರೆ ತಂದೆ ಈಗಿನೂ ತೀರೋಗಿರ್ತಾರೆ. ತಮ್ಮ ಮಗ ಆದ ಎಲೈಚಿ ಸುಜುಕಿ ತುಂಬ ಕಷ್ಟಪಟ್ಟು ಮನೆಗೋಸ್ಕರ ದುಡಿತಾ ಇರ್ತಾನೆ. ಇದನ್ನೆಲ್ಲ ನೋಡಿದಂಥ ಅಮ್ಮಂಗೆ ಮನ್ಸಿಗೆ ನೋವಾಗುತ್ತೆ. ಆದರೂ ಅವ್ರ ತಮ್ಮ ಆ ಮನಸ್ಸಿಂದ ಅದನ್ನ ತೆಗಿಯಲ್ಲ. ಅವ್ರ ಅಣ್ಣನ ತಲೆಯಲ್ಲಿ ಕೂತ್ಕೊಳ್ಳುತ್ತೆ, ನನ್ನ ತಂಗಿ ನನಗೋಸ್ಕರ ಏನೋ ಕೇಳಿದ್ದಾಳೆ, ಅವಳಿಗೋಸ್ಕರ ಏನೋ ಕೇಳಿದ್ದಾಳೆ, ನಾನು ಮಾಡಲೇಬೇಕು ಅಂತ. ಕಷ್ಟಪಟ್ಟು ದುಡ್ದು ಅಣ್ಣ ಹಗಲು ರಾತ್ರಿ ಒಂದು ಮಾಡಿ ದುಡಿತಾನೆ. ನಂತರ ಅವ್ರ ತಂಗಿ ಬರ್ಡೇಗೆ 4 ದಿವಸ ಇರುತ್ತೆ ಕರೆಕ್ಟಾಗಿ. 4 ದಿವಸದಿಂದ ಅವನು ಇದೇ ರೀತಿ ದುಡ್ದು ಡೇ ನೈಟ್ ಶಿಫ್ಟ್ ಎಲ್ಲ ದುಡ್ದು ಅವ್ರ ತಂಗಿಗೋಸ್ಕರ ದುಡ್ಡನ್ನ ಕಲೆಕ್ಟ್ ಮಾಡ್ತಾನೆ. ಅವಳ ತಂಗಿ ಬರ್ಡೇ ದಿವಸ ಮನೆಗೆ ಹೋಗೋ ಟೈಮಲ್ಲಿ ಅವನು ಶಾಪಿಂಗ್ ಸ್ಟ್ರೀಟಿಗೆ ಹೋಗ್ತಾನೆ. ಆ ಶಾಪಿಂಗ್ ಸ್ಟ್ರೀಟಲ್ಲಿ ಅವನ ಕಣ್ಣಿಗೆ ಒಂದು ಗೊಂಬೆ ಬೀಳುತ್ತೆ. ಈ ಗೊಂಬೆ ನೋಡೋಕೆ ಬಹಳ ಸುಂದರವಾಗಿರುತ್ತೆ. ಆ್ಯಂಡ್ ಅದರಲ್ಲೊಂದು ಸ್ಪೆಷಾಲಿಟಿ ಕೂಡ ಇರುತ್ತೆ. ಅಲ್ಲಿಯ ರಿಲಿಜಿಯನ್ ಟ್ರೆಡಿಷನ್ ಪ್ರಕಾರ ಬಟ್ಟೆ ಹಾಕಿರ್ತಾರೆ ಆ ಗೊಂಬೆಗೆ. ತುಂಬ ಸುಂದರವಾಗಿರುತ್ತೆ. ಕೂದಲು ಇಷ್ಟು ಉದ್ದ ಇರುತ್ತೆ, ಭುಜದ ತನಕ ಕೂದಲು ಬರ್ತಾ ಇರುತ್ತೆ, ಬಹಳ ಸುಂದರವಾಗಿರುತ್ತೆ. ಇದನ್ನು ನೋಡಿದಂಥ ಅಣ್ಣ ಡಿಸೈಡ್ ಆಗ್ತಾನೆ, ನನ್ನ ತಂಗಿಗೆ ಇಷ್ಟ ಆಗೋ ಥರ, ನನ್ನ ತಂಗಿ ಥರನೇ ಸುಂದರವಾಗಿ ಕಾಣೋವಂಥ ಡಾಲ್ ಇದು, ನನ್ನ ತಂಗಿ ಕುಕಿಕೋಗೆ ನಾನು ಇದನ್ನ ಕೊಡಲೇಬೇಕು ಅಂತ ಡಿಸೈಡ್ ಆದಂಥ ಎಲೈಚಿ ಸುಜುಕಿ ಇದನ್ನು ಕೊಂಡ್ಕೊಂಡ ನಂತರ ಮನೆಗೆ ಹೋಗ್ತಾನೆ. ಮನೇಲಿ ಕುಕಿಕೋ ಮತ್ತು ಅವರ ತಾಯಿ ಯಾವುದೇ ರೀತಿಯ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರಲ್ಲ. ಯಾಕಂದರೆ ಅವ್ರಿಗೆ ಅವ್ರ ಮನೆಯ ಕಷ್ಟ ಗೊತ್ತಿರುತ್ತೆ. ಕುಕಿಕೋ ಕಾಯ್ತಾ ಇರ್ತಾಳೆ, ಅಣ್ಣ ಬರ್ತಾನೆ, ನನ್ನ ಪ್ರೀತಿಯ ಅಣ್ಣ ಬರ್ತಾನೆ, ನಾನು ಒಂದು ಜೊತೆ ನಾನು ಹುಡ್ದವ ಸೆಲೆಬ್ರೇಟ್ ಮಾಡ್ಬೋದಲ್ಲ ಅನ್ನೋ ಒಂದೇ ಒಂದು ಖುಷಿ. ಆ ಹುಡುಗಿಗೆ ಆ ಗೊಂಬೆ ಬೇಕಿರುತ್ತೆ, ಒಂದು ಗೊಂಬೆ ಬೇಕಿರುತ್ತೆ. ಆದರೂ ಆ ಮನೆ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಆ ಹುಡುಗಿ ಅವ್ರ ಅಣ್ಣನಿಗೋಸ್ಕರ ಮಾತ್ರ ಕಾಯ್ತಾ ಇರ್ತಾಳೆ. ಆದರೆ ಅವಳಿಗೆ ಗೊತ್ತಿರಲಿಲ್ಲ ಅವ್ರ ಪ್ರೀತಿಯ ಅಣ್ಣ ಇಷ್ಟೆಲ್ಲ ಕಷ್ಟಪಟ್ಟು ಅವಳಿಗೋಸ್ಕರ ಒಂದು ಗಿಫ್ಟ್ ತರ್ತಾನೆ ಅಂತ. ಆ ಗಿಫ್ಟ್ ತಂದಿದ ತಕ್ಷಣ ಕುಕಿಕೋ ಮುಗುಳುನಗೆ ಅವ್ರ ಅಣ್ಣನಿಗೆ ಮನಃಶಾಂತಿ ಆಗುತ್ತೆ. ಅವ್ನು ಪಟ್ಟಂಥ ಕಷ್ಟಕ್ಕೆ ಫಲವಾಗುತ್ತೆ. ಕುಕಿಕೋ ಖುಷಿ ನೋಡಿ ಎಲೈಚಿ ಸುಜುಕಿ ಕೂಡ ತನ್ನ ಖುಷಿ ಕಂಡ್ಕೊತಾನೆ. ನಂತರ ದಿನಗಳು ಕಳೆಯುತ್ತೆ. ಕುಕಿಕೋ ಆ ಗೊಂಬೆ ಜೊತೆ ಎಷ್ಟು ಹತ್ರ ಆಗ್ತಾಳೆ ಅಂದರೆ ಅವಳು ದಿನನಿತ್ಯ ಏನೇನಾಗುತ್ತೆ ಆ ಗೊಂಬೆ ಹತ್ರ ಹಂಚ್ಕೊಳ್ಳೋಕೆ ಶುರು ಮಾಡ್ತಾಳೆ. ಆಮೇಲೆ ಆ ಗೊಂಬೆಗೆ ಒಂದು ಹೆಸರು ಕೂಡ ಇಡ್ತಾಳೆ. ಆ ಹೆಸರೇ ಒಕಾಯ್ಕೋ. ಈ ಕಥೆಯ ಹೆಸರು ಕೂಡ ಒಕಾಯ್ಕೋ. ಇಲ್ಲಿಂದ ಕತೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗುತ್ತೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈಗ ಕುಕಿಕೋಗೆ ಒಕಾಯ್ಕೋ ಸಿಕ್ತು. ಒಕಾಯ್ಕೋ ಆ ಗೊಂಬೆ ಹೆಸರು. ಈಗ ಒಕಾಯ್ಕೋ ಜೊತೆ ಅವಳು ತುಂಬ ಹತ್ತಿರವಾಗಿ ಜೀವನ ಕಳಿಸ್ತಾ ಇರ್ಬೇಕಾದ್ರೆ ಒಂದು ದಿವಸ ಏನಾಗುತ್ತೆ, ಕುಕಿಕೋಗೆ ಮಲೇರಿಯಾದಿಂದ ಸಾವನ್ನಪ್ತಾಳೆ. ಆಗಿನ ಕಾಲದಲ್ಲಿ ಮಲೇರಿಯಾ ಅನ್ನೋದು ಡೇಂಜರಸ್ ರೋಗ, ಅದಕ್ಕಿನ್ನ ಕ್ಲೀನಾಗಿ ಕ್ಯೂರ್ ಸಿಕ್ಕಿರಲಿಲ್ಲ. ಇದರಿಂದ ಸಾವನ್ನಪ್ತಾಳೆ ಕುಕಿಕೋ. ಇಷ್ಟು ಸ್ಯಾಡ್ ಅಲ್ಲ. ಮೊನ್ನೆ ಇನ್ನು 4 ವರ್ಷದ ಹುಡುಗಿ ನಮ್ಮ ಜೊತೆ ಆಟಾಡ್ಕೊಂಡಿದ್ಲಲ್ವ, ನನ್ನ ನೋವಲ್ಲಿ ಆ ದುಃಖದಲ್ಲಿ ನುಂಗಲಾರದಲ್ಲೇ ಏನೂ ಮಾಡೋಕ್ಕಾಗಲ್ಲ, ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾಳೆ ಅನ್ನೋ ಕ್ರೂರವಾದ ಸತ್ಯನ ಅವರು ಒಪ್ಕೊಂಡು ಅವ್ರ ಮಗಳನ್ನ ಮಣ್ಣು ಮಾಡ್ತಾರೆ. ಆದರೆ ಹಕ್ಕಾಯ್ಡೋಲಿ ಒಂದು ಅಭ್ಯಾಸ ಇರುತ್ತೆ ಅಥವಾ ಒಂದು ಕಲ್ಚರ್ ಅಂತ ಹೇಳೋಣ. ಈ ಕಲ್ಚರ್ ಏನಂದರೆ ಅಲ್ಲಿ ಯಾರು ತೀರೋದ್ರೆ ಅವ್ರಿಗೆ ತುಂಬ ಹತ್ತಿರವಾದ ವಸ್ತುನ ಇಟ್ಕೊತಾರೆ, ಬೇರೆ ಎಲ್ಲನೂ ಅವ್ರ ಜೊತೆನೇ ಮಣ್ಣು ಮಾಡ್ತಾರೆ. ಇಲ್ಲಿ ಕುಕಿಕೋಗೆ ಏನಿಷ್ಟ, ಒಕಾಯ್ಕೋ. ಸೊ ಏನು ಮಾಡ್ತಾರೆ, ಒಕಾಯ್ಕೋನ ಮನೆಯ ಶೆಲ್ಫ್ ಮೇಲೆ ಇಡ್ತಾರೆ. ಈಗ ಮಗಳನ್ನೇನೋ ಕಳ್ಕೊಂಡ್ವಿ, ಆದರೂ ಆ ದುಃಖದಿಂದ ಇನ್ನೇನು ಆಚೆ ಬರೋ ಅಷ್ಟೊತ್ತಿಗೆ ಕೆಲವು ವಿಷಯಗಳು ಅವ್ರ ಮನೇಲಿ ನಡೆಯುತ್ತೆ, ಕೆಲವು ಘಟನೆಗಳು ನಡೆಯುತ್ತೆ, ವಿಚಿತ್ರವಾದ ಘಟನೆಗಳು ನಡೆಯುತ್ತೆ. ಏನಾಗುತ್ತೆ, ಅವ್ರು ಅದನ್ನ ಶೆಲ್ಫಲ್ಲಿ ಇಟ್ಟಿರ್ತಾರೆ. ಒಂದು ದಿವಸ ಏನಾಗುತ್ತೆ, ಅಣ್ಣ ಈ ನೋವಲ್ಲಿ ನರಳ್ತಾ ಇರ್ತಾನೆ. 4 ವರ್ಷದ ತಂಗಿನ ಕಳ್ಕೊಂಡಲ್ಲ ನಾನು, ಎಷ್ಟು ಮುದ್ದಾಗಿದ್ಲು ನನ್ನ ತಂಗಿ, ಏನೇ ಕಷ್ಟ ಇದ್ರೂ ನಾನು ಅವಳನ್ನ ನೋಡ್ಕೊತಿದ್ದೆ ಅನ್ನೋ ದುಃಖ ಇರುತ್ತೆ.
ತಾಯಿ ಕೂಡ ಗಂಡನ ಕಳ್ಕೊತಾರೆ, ಮಗನ ಕಳ್ಕೊತಾರೆ, ಈ ದುಃಖದಲ್ಲಿರ್ತಾರೆ. ಮನೆ ಬಗ್ಗೆ, ಆ ಗೊಂಬೆ ಬಗ್ಗೆ ಅಷ್ಟು ಗಮನ ಕೊಡೋಕ್ಕಾಗಲ್ಲ. ಒಂದು ದಿವಸ, ಒಂದು 10-15 ದಿವಸ ಆದಮೇಲೆ ಅವ್ರ ಅಣ್ಣ ಕೂತ್ಕೊಂಡಿರ್ತಾನೆ ಹಾಲಲ್ಲಿ. ಆ ಗೊಂಬೆ ನೋಡ್ಕೊಂಡು ಅವ್ರ ತಂಗಿನ ಹೆಂಗಿತ್ತು, ಅವಳ ತಂಗಿ ಪ್ರೀತಿ ಎಲ್ಲನೂ ನೆನೆಸ್ಕೊಬೇಕಾರೆ ಅವ್ರ ಅಣ್ಣನ ತಲೆಗೆ ಒಂದು ವಿಷಯ ಬರುತ್ತೆ. ನಾನು ಕೂಡ ಹೇಳಿದ್ದೆ, ಆ ಗೊಂಬೆ ನೋಡ್ತಾ ಇರ್ತಾನೆ, ಅದ್ರ ಕೂದಲು ಇಲ್ಲಿ ತನಕ ಬಂದಿರುತ್ತೆ, ಭುಜ ತನಕ ಇದ್ದಿದ್ದ ಕೂದಲು ಕೈಯಷ್ಟು ಉದ್ದ ಬೆಳೆದಿರುತ್ತೆ. ಅಣ್ಣಂಗೆ ನೋಡ್ತಾನೆ, ಗಾಬರಿ ಆಗುತ್ತೆ. ಯಾಕಂದರೆ ಕೂದಲೆಲ್ಲ ಮನುಷ್ಯಕ್ಕೆ ತಾನೇ ಮಾತ್ರ ಬೆಳೆಯೋದು. ಇದನ್ನು ನೋಡಿದಂಥ ಅಣ್ಣ ಗಾಬರಿಗೊಳ್ತಾನೆ. ಮನೇಲಿ ವಿಷಯ ಹೇಳ್ತಾನೆ ತಾಯಿಗೆ. ತಾಯಿ ಏನೋ ಆಗಿರಬಹುದು ಅಂತ ಕೂದಲು ಕಟ್ ಮಾಡ್ತಾರೆ. ಕೂದಲು ಕಟ್ ಮಾಡಿದ ನಂತರ ಅವರ ಮನೇಲಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ಕೂದಲು ಕಟ್ ಮಾಡಿದ್ರು ಗೊಂಬೆನೋ ಶೆಲ್ಫಲ್ಲೇ ಇತ್ತು. ಆದರೆ ಪ್ರತಿದಿನ ರಾತ್ರಿ ಅವ್ರಿಗೆ ಚಿಕ್ಕ ಚಿಕ್ಕ ಮಕ್ಕಳು ಮಾತಾಡ್ತಿರೋ ಥರ ಶಬ್ದ ಕೇಳಿಸ್ತಿತ್ತು. ಒಂದು ಹೆಣ್ಣು ಹುಡುಗಿ ಮಾತಾಡ್ತಿರೋ ಶಬ್ದ ಅವ್ರ ಮನೇಲಿ ಕೇಳಿಸ್ತಿತ್ತು. ಏನಂತ, ಅಮ್ಮ ನನ್ನ ಕೂದಲು ಅಷ್ಟು ಚೆನ್ನಾಗಿತ್ತಲ್ಲ ಅಮ್ಮ, ಯಾಕೆ ಕಟ್ ಮಾಡಿದೆ? ಅಣ್ಣ ನೀನಾದರೂ ಅಮ್ಮಂಗೆ ಹೇಳ್ಬಾರ್ದಿತ್ತ ನನ್ನ ಕೂದಲು ಕಟ್ ಮಾಡಬೇಕಿತ್ತು ಅಂತ. ಅಣ್ಣ ಮತ್ತು ತಾಯಿ ಏನು ಅಂದ್ಕೊತಾರೆ, ಈಗಿನೂ ತಮ್ಮ ಮಗಳನ್ನ ಕಳ್ಕೊಂಡಿರೋದಕ್ಕೆ ಇವೆಲ್ಲ ಯೋಚನೆ ಬರ್ತಾಯಿದೆ ಅಂತ ದುಃಖದಲ್ಲಿ ಕೂತಿರ್ತಾರೆ. ಆದರೆ ಇವ್ರಿಗೇನು ಗೊತ್ತಿತ್ತು, ಆ ಕಥೆನೇ ಬೇರೆ ಅಂತ. ಸ್ವಲ್ಪ ದಿನಗಳು ಕಳೆಯುತ್ತೆ. ಸ್ವಲ್ಪ ದಿನಗಳ ನಂತರ ಈ ಕನಸು ಕೂಡ ನಿಲ್ಲುತ್ತೆ. ಇನ್ನು 10-15 ದಿವಸ ಆದಮೇಲೆ ಮತ್ತೆ ನೋಡ್ತಾರೆ, ಇಲ್ಲಿಗೆ ಕಟ್ ಮಾಡಿದಂಥ ಕೂದಲು ಮತ್ತೊಮ್ಮೆ ಇಲ್ಲಿ ತನಕ ಬೆಳೆದಿರುತ್ತೆ. ವಿಚಿತ್ರ ಅಲ್ಲ? ಇವಾಗಲೇ ಕಥೆಯಲ್ಲಿ ತಿರುವು ಶುರುವಾಗೋದು. ಅಣ್ಣನಿಗೆ ಭಯ ಶುರುವಾಗುತ್ತೆ. ಈ ವಿಷಯನ ಅವನೊಬ್ಬ ಪುರೋಹಿತರಿಗೆ ಹೇಳಿದಾಗ ಪುರೋಹಿತರು ಮನೆಗೆ ಬರ್ತಾರೆ. ಪುರೋಹಿತರು ಮನೆಗೆ ಬಂದು ಆ ಗೊಂಬೆನ ಪರಿಶೀಲಿಸ್ಬೇಕಾದ್ರೆ ಪುರೋಹಿತರು ಆ ಗೊಂಬೆ ಹತ್ತಿರ ಹೋದ ತಕ್ಷಣ ಸಾವನ್ನಪ್ತಾರೆ. ಈ ವಿಷಯ ಊರಲ್ಲಿ ಎಲ್ಲರ ಕಿವಿಗೂ ಕೂಡ ಬೀಳುತ್ತೆ. ಏನಿದು ಅಂತ ಯೋಚನೆ ಮಾಡೋ ಅಷ್ಟೊತ್ತಿಗೆ ದಿನ ರಾತ್ರಿ ಮುಂದಾಗಿ ಒಂದು ದಿವಸ ಒಂದು ಘಟನೆ ನಡೆಯುತ್ತೆ. ಇದಂತ ಎಲ್ಲ ಹೆದರಿದಂಥ ತಾಯಿ ಮಗನು ಕೆಲ್ಸಕ್ಕೆ ಹೋಗಿದ್ದಾಗ ಆ ಹೊಕೈಕೋ ಡಾಲ್ನ ಹೋಗ್ಬಿಟ್ಟು ದೂರ ಬಿಟ್ಟು ಬರ್ತಾಳೆ. ದೂರ ಬಿಟ್ಟು ಮನೆಗೆ ಬಂದು ಕೂತಿರ್ಬೇಕಾದ್ರೆ ರಾತ್ರಿ ಏನಾಗುತ್ತೆ, ಮಲಗಿರ್ತಾರೆ. ಬೆಳಗ್ಗೆ ತಾಯಿ ಕನಸಲ್ಲಿ ವಿಚಿತ್ರವಾದ ಕನಸು. ಅವ್ರ ಮಗಳು ಅಳ್ತಾ ಇರೋ ಥರ, ಆ ಡಾಲ್ ಅವ್ರನ್ನ ದೂರದಿಂದ ನೋಡ್ತಾ ಇರೋ ಥರ ವಿಚಿತ್ರ ಕನಸು ಬೀಳುತ್ತೆ. ಸಡನ್ನಾಗಿ ಗಾಬರಿಯಾಗಿ ಕಂಡುಬಿಟ್ರೆ ಅವ್ರ ಎದೆ ಮೇಲೇ ಒಕ್ಕೀಕು ಡಾಲ್ ಕೂತಿರುತ್ತೆ. ಅದೇ ಒಕ್ಕೀಕು ಡಾಲ್ನ ಅವ್ರು 2 ನಿಮಿಷ ಅಥವಾ 1 ದಿವಸದ ಹಿಂದೆ ಅಷ್ಟು ದೂರ ಬಿಟ್ಟು ಬಂದಿದ್ರು, ಅದು ಅವರ ಎದೆ ಮೇಲೆ ಕೂತಿರುತ್ತೆ. ಇದನ್ನು ನೋಡಿ ಅವ್ರ ತಾಯಿ ಕಿರ್ಚಿದ ತಕ್ಷಣ ಮಗಂಗೆ ಓಡ್ ಬಂದ ತಕ್ಷಣ ಏನಾಯಿತು ಅಮ್ಮ ಅಂತ ಕೇಳಿದಾಗ ಇದೆಲ್ಲನೂ ಅವರಮ್ಮ ಹೇಳ್ತಾರೆ. ಇದೆಲ್ಲ ಕೇಳಿದ ಮಗನಿಗೆ ಮತ್ತೊಮ್ಮೆ ಗಾಬರಿ ಆಗುತ್ತೆ. ಏನಿದು ಅಂತ ಅವನು ಕೂಡ ಗಾಬರಿಯಾಗಿ ದೂರ ಹೋಗಿ ಅವ್ರ ತಾಯಿ ಜೊತೆ ಗೊಂಬೆ ಇಟ್ಟು ಬರ್ತಾನೆ. ಮನೆಗೆ ಬಂದು ನಿಟ್ಟುಸ್ರಿ ಇನ್ನೇನು ಬಿಡಬೇಕು, ಮನೆ ಬೆಲ್ ಹೊಡೆಯುತ್ತೆ. ಮನೆ ಡೋರ್ನ ನಿಧಾನಕ್ಕೆ ಓಪನ್ ಮಾಡಿದ್ರೆ ಮುಂದೆ ಯಾರೂ ಕಾಣಲ್ಲ. ತಲೆ ಹಿಂಗೆ ಬಗ್ಸ್ ನೋಡಿದ್ರೆ ಕೆಳಗಡೆ ಒಕ್ಕೀಕು ಡಾಲ್ ಇರುತ್ತೆ. ಇದನ್ನು ನೋಡಿದಂಥ ತಾಯಿ ಮಗನ ಜೀವ ಹೋಯ್ತು. ಅವರು ಹೆದರಿ ಹೋದರು. ಯಾವ ರೀತಿ ಹೆದರಿದ್ರು ಅಂದರೆ ನಂಬಲಿಕ್ಕಾಗಲ್ಲ. ನೀವೇ ಯೋಚನೆ ಮಾಡಿ, ನಾವೇ ಯಾವುದೋ ಒಂದು ದೂರ ಬಿಟ್ಟು ಬಂದಿರ್ತೀವಿ ವಸ್ತು, 2 ನಿಮಿಷ ಬಂದು ಮನೇಲಿ ನಿಟ್ಟುಸಿರು ಬಿಡೋ ಅಷ್ಟೊತ್ತಿಗೆ ಅದು ನಮ್ಮ ಮನೆ ಮುಂದೆ ಇದೆ ಅಂದರೆ ತುಂಬ ಭಯ ಆಗುತ್ತೆ. ಈ ರೀತಿ ಭಯಗೊಂಡ ತಾಯಿ ಅವರ ಮಗನನ್ನೇನು ನೋಡಬೇಕು, ಅಷ್ಟೊತ್ತಿಗೆ ಇಷ್ಟುದ್ದ ಕೂದಲು ಅವರ ತಾಯಿಯ ಕುತ್ತಿಗೆಯನ್ನು ಹಿಡ್ಕೊಳ್ಳುತ್ತೆ. ಕುತ್ತಿಗೆಯನ್ನು ಹಿಡಿದುಕೊಂಡು ನನ್ನನ್ನು ಯಾಕೆ ಕಳಿಸಿದೆ ಅಮ್ಮ ಅಂತ ಚಿಕ್ಕದಾಗಿ ಕೇಳ್ಕೊಳ್ಳುತ್ತೆ. ಯಾಕೆ ಏನು ಅಂತ ಕೇಳ್ಕೊಳ್ಳುತ್ತೆ. ಆವಾಗ ಅವರಣ್ಣ ಕಷ್ಟಪಟ್ಟು ಕೂದಲು ಬಿಡಿಸ್ತಾನೆ. ಒಕ್ಕೀಕು ಡಾಲಿಂದ ಕೂದಲು ಬಿಡಿಸ್ತಾ ಇರ್ತಾನೆ. ಆವಾಗ ಅವರ ಅಣ್ಣಂಗೆ ತಲೆಯಲ್ಲಿ ಒಂದು ವಿಷಯ ಬರುತ್ತೆ. ಇದು ನನ್ನ ತಂಗಿ ಥರನೇ ವಿಷಯ ಅಲ್ವಾ, ಇದು ನನ್ನ ತಂಗಿ ವಾಯ್ಸ್ ಥರನೇ ಇದೆಯಲ್ವಾ, ಇದು ನನ್ನ ತಂಗಿ ಮಾತಾಡ್ದಂಗೆ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಅವನು ಒಕ್ಕೀಕು ಡಾಲ್ಗೆ ಕುಕೀಕೋ ಅಂತ ಕರೀತಾನೆ. ತಕ್ಷಣ ಆ ಗೊಂಬೆ ನಿರ್ಜೀವ ಆಗಿ ಭೂಮಿಗೆ ಬೀಳುತ್ತೆ. ಇದನ್ನು ನೋಡಿದಂಥ ತಾಯಿ ದಿಗ್ಭ್ರಾಂತಳಾಗ್ತಾಳೆ. ತಲೆಯಲ್ಲಿ ಏನೂ ಯೋಚನೆ ಬರಲ್ಲ, ಮಾತುಗಳೇ ಬರಲ್ಲ. ಇಬ್ಬರು ಒಬ್ರನ್ನೊಬ್ರು ನೋಡ್ತಾರೆ. ನಂತರ ಇದು ತುಂಬ ಪ್ಯಾರಾನಾರ್ಮಲ್ ಆಗುತ್ತೆ. ಇನ್ನೇನು ತಾಯಿ ಜೀವನೇ ಕಳ್ಕೊಂಡಿರಬೇಕು, ಈ ಥರ ಸಿಚುವೇಶನ್ಗೆ ಹೋಗುತ್ತೆ. ನಂತರ ಮನೇಜಿ ಟೆಂಪಲ್ ಇನ್ ಹೊಕಾಯ್ಡೋ, ಇದು ಒಂದು ದೇವಸ್ಥಾನ ಹೊಕಾಯ್ಡೋ ರಾಜ್ಯದಲ್ಲೇ ಇರೋದು. ಏನು ಮಾಡ್ತಾರೆ, ಆ ಗೊಂಬೆನ ಹೊಕಾಯ್ಡೋಗಿ ಇರ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಇಷ್ಟು ಸಿಂಪಲಾಗಿ ಮುಗಿಯಲ್ಲ ಕತೆ. ಇಲ್ಲಿಂದ ಮುಂದಕ್ಕೂ ಒಂದು ಕಂಟಿನ್ಯೂಯೇಷನ್ ಇದೆ. ಈ ಪಾರ್ಟ್ ನಿಮ್ಗೆ ಇಷ್ಟ ಆದರೆ ಇದ್ರದ್ದು ಪಾರ್ಟ್ 2 ಕೂಡ ಮಾಡ್ತೀನಿ. ಇದು ಅವ್ರ ಫ್ಯಾಮಿಲಿ ಅಥವಾ ಅವ್ರ ಪರಿವಾರದಲ್ಲಿ ನಡೆಯೋ ಕತೆ ಅಲ್ಲ. ಈ ಡಾಲ್ ಇನ್ನು ಮನೇಜಿ ಟೆಂಪಲಲ್ಲಿ ಸ್ಥಿತವಾಗಿದೆ. ನಾವು ಈಗಲೂ ಹೋದರೂ ನೋಡ್ಬೋದು. ಈ ಕತೆ ನಡೆಯುವುದು ಆ ಗೊಂಬೆನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಂಥ ಒಬ್ಬರು ವ್ಯಕ್ತಿ ಜೊತೆ. ಈಗಲೂ ಹೇಳ್ತಾರೆ, ಆ ಗೊಂಬೆನ ಕಣ್ಣಲ್ಲಿ ಕಣ್ಣಿಟ್ಟು ಯಾರ ಕೈಲೂ ನೋಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಹಾಗೂ ಆ ಪರಿವಾರ ಮತ್ತು ಎಲೈಚಿ ಸುಜುಕಿ ಮತ್ತು ಅವರ ತಾಯಿ 2 ದಿವಸದಲ್ಲಿ ಅವರು ಇದ್ದಂಥ ಏರಿಯಾ ಖಾಲಿ ಮಾಡಿ ಬೇರೆ ರಾಜ್ಯಕ್ಕೆ ಹೋಗ್ತಾರೆ. ಕತೆ ಎಷ್ಟು ಚೆನ್ನಾಗಿತ್ತಲ್ಲ. ನೆನಪಿರಲಿ, ಇದು ನಿಜ ಜೀವನ ಆಧಾರಿತ ಕತೆ. ನಾನು ಈ ಕತೆ ಮೂಲಕ ದೆವ್ವ ಇರುತ್ತೆ ಇರಲ್ಲ ಏನು ಹೇಳೋಕ್ಕೂ ಇಷ್ಟಪಡಲ್ಲ. ಆದರೂ ಒಳ್ಳೆಯದಿದ್ದ ಜಾಗದಲ್ಲಿ ಕೆಟ್ಟದಿರಲೇಬೇಕಲ್ವ.
ಈ ಕಥೆಯಿಂದ ನಮಗೊಂದು ಅರ್ಥ ಆಗುತ್ತೆ. ಚಿಕ್ಕ ಮಕ್ಕಳು ದೆವ್ವ ಭೂತ ಅಮ್ಮಂದಿರು ಮಕ್ಕಳಿಗೆ ಎದುರಿಸೋಕೆ ಹೇಳ್ತಾರೆ, ತಿನ್ನೂ ಇಲ್ಲ ಗುಮ್ಮ ಬಂದರೆ ಕರ್ಕೊಂಡು ಹೋಗ್ತಾನೆ ಅಂತ. ತಾಯಿಗೂ ಗೊತ್ತಿಲ್ಲ, ಮಗುಗೂ ಗೊತ್ತಿಲ್ಲ ಗುಮ್ಮ ದೆವ್ವ ಭೂತ ಇದು ನಿಜನೋ ಅಲ್ವೋ ಅಂತ. ಇದಾಗಿತ್ತು ಇವತ್ತಿನ ಚಿಕ್ಕ ಪುಟ್ಟ ಕತೆ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಹಾಗೂ ಬ್ಯೂಟಿಫುಲ್ ಸ್ಟೋರೀಸ್ನ ನಾನು ನಿಮ್ಮ ಮುಂದೆ ತಂದಿರ್ತೀನಿ. ಅದಕ್ಕೆ ನಾನು ಹೇಳಲೇಬೇಕಾಗತ್ತೆ, ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾವುದೇ ರೀತಿಯ ಕ್ವೆಶನ್ಸ್, ಪ್ರಶ್ನೆಗಳಾಗಿರ್ಬೋದು ನನ್ನ ಕೇಳಿ. ನಿಮ್ಮ ಜೀವನದಲ್ಲಿ ನಡೆದಿರುವ ದೆವ್ವ ಅಥವಾ ಭೂತದ ಬಗ್ಗೆ ನಡೆದಿರುವ ಘಟನೆಗಳನ್ನ ನನ್ನ ಜೊತೆ ಹಂಚ್ಕೊಳ್ಳಿ. ಅದನ್ನು ಕೂಡ ನಾನು ಜನಕ್ಕೆ ಹಂಚ್ತೀನಿ. ಹಾಗೂ ಇನ್ನು ಸುಮಾರು ರೀತಿಯ ವಿಡಿಯೋಗಳು ಮಾಡ್ತೀವಿ. ವ್ಲಾಗ್ ಆಯಿತು, ಹಾರರ್ ಆಯಿತು. ನಿಮಗೆ ಈ ಚಾನಲ್ ನಿಜವಾಗ್ಲೂ ಇಷ್ಟ ಆಗುತ್ತೆ, ದಯವಿಟ್ಟು ಫಾಲೋ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಬ್ಯೂಟಿಫುಲ್ ಸ್ಟೋರೀಸ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಆ್ಯಂಡ್ ದಿಸ್ ಇಸ್ ಮೀ ಕಶೇಶ್ ಸೈನಿಂಗ್ ಆಫ್. ಟಾಟಾ, ಬಾಯ್. ನಾನು ಕಥೆಯಲ್ಲಿ ಹೇಳಿದ್ದು ಇದೇ ಒಕಿಕು ಡಾಲ್ ಬಗ್ಗೆ.